ಗದಗ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತಗೊಳಿಸುವ ಉದ್ದೇಶದಿಂದ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷ ವಾಕ್ಥಾನ್ ಆಯೋಜಿಸಲಾಯಿತು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಗದಗ ನಗರದ ಗಾಂಧಿ ಸರ್ಕಲ್ನಿಂದ ಆರಂಭವಾದ ವಾಕ್ಥಾನ್ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಭೀಷ್ಮಕೆರೆಯ ಬಸವೇಶ್ವರ ಪುತಳಿಯವರೆಗೆ ಸಾಗಿತು. ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಹಸಿರು ನಿಶಾನೆ ತೋರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಜಾಥಾದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಮಾದಕ ವ್ಯಸನೆಯ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಫಲಕಗಳನ್ನು ಪ್ರದರ್ಶಿಸಿದರು. ಬ್ರಹ್ಮಕುಮಾರಿ ಸಂಸ್ಥೆಯ ವಿಶೇಷ ವೇಷಭೂಷಣ ಕಾರ್ಯಕ್ರಮದ ಗಮನ ಸೆಳೆಯಿತು. ಅಷ್ಟೇ ಅಲ್ಲದೆ ಭೀಷ್ಮಕೆರೆಯ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮಾನವ ಸರಪಳಿ ನಿರ್ಮಿಸಿ ಸೇ ನೋ ಟು ಡ್ರಗ್ಸ್, ಡ್ರಗ್ ಫ್ರೀ ಗದಗ ಎಂಬ ಸಂದೇಶ ಸಾರಿದ್ರು. ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಇನ್ನು ಮಾದಕ ದ್ರವ್ಯಗಳ ಸೇವನೆ ಮತ್ತು ಕಳ್ಳ ಸಾಗಣೆಯ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಮುಂದುವರೆಸಲಿದೆ ಎಂದು ಐಜಿಪಿ ತಿಳಿಸಿದರು. ಕಳೆದ ಒಂದು ವರ್ಷದಲ್ಲಿ ಜಿಲ್ಲೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ 27 ಪ್ರಕರಣಗಳು ದಾಖಲಾಗಿರುವುದಾಗಿ ಅಧಿಕಾರಿಗಳು ಮಾಹಿತಿ ನೀಡಿದರು. ಒಟ್ಟಾರೆ ಯುವ ಜನರಲ್ಲಿ ಮಾದಕ ವ್ಯಸನ ವಿರುದ್ಧ ಜಾಗೃತಿ ಮೂಡಿಸುವ ಮೂಲಕ ಡ್ರಗ್ಸ್ ಫ್ರೀ ಗದಗ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಇವತ್ತು ಗದಗ ಒಳಗೆ ಮಾದಕ ವ್ಯಸನ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹಮ್ಮಿಕೊಂಡಿದ್ರು. ಅದನ್ನು ನಾವು ಗಾಂಧಿ ಸರ್ಕಲಿಂದ ಬಸವೇಶ್ವರ ಸ್ಟ್ಯಾಚ್ಯೂ ತನೂ ಒಂದು ಜಾಥಾ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಜಾಥಾ ಒಳಗೆ ಮೇನ್ ಏನು ಹೈಲೈಟ್ ಮಾಡಿದ್ರು ಅಂದ್ರೆ ಪಾಯಿಂಟ್ಸ್ನ SP ಸರ್ ಮತ್ತು IGP ಸರ್ ಅವರು ಮಾದಕ ವಸ್ತುಗಳನ್ನ ನಾವು ಇಂಟೇಕ್ ಮಾಡೋದ್ರಿಂದ ಅದರಿಂದ ಏನೇನು ದುಷ್ಪರಿಣಾಮಗಳು ಆಗುತ್ತೆ, ಅದರಿಂದ ನಮ್ಮ ಫ್ಯಾಮ್ಲಿಗಾಗಲಿ, ಸೊಸೈಟಿಗಾಗಲಿ, ಆಮೇಲೆ ಸ್ಟೂಡೆಂಟ್ಸಿಗಾಗಲಿ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಮಗೆಲ್ಲ ಹೇಳಿಕೊಟ್ರು. ಸೊ ನಿಮ್ಮ ಮನೆ ಒಳಗೆ ಯಾರು ಆ ಥರ ದುಶ್ಚಟಗಳಿಗೆ ಏನಾದರೂ ಅಡಿಕ್ಟ್ ಆಗಿದ್ರು ಅಂದರೆ ಅದನ್ನು ನೀವು ಅದರಿಂದ ಅವರಿಗೆ ಹೊರಗೆ ಬರೋಕೆ ಸರ್ಕಾರದ್ದು ಕೆಲವಷ್ಟು ಎಲ್ಲ ಸಹಾಯಗಳನ್ನು ಅವರು ಒದಗಿಸ್ಕೊಡ್ತಾರಂತ, ಅದನ್ನು ನೀವು ಉಪಯೋಗ ತಗೊಂಡು ಅದರಿಂದ ಹೊರಗೆ ಬರ್ರಿ ಅಂತ.